ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಈ ತಿಂಗಳ ಮೊದಲನೇ ದಿನ 1ನೇ ತಾರೀಕಿಂದು ದೇವರು ಎಲ್ಲರನ್ನೂ ಪ್ರತಿ ದಿನವೂ ಆಶೀರ್ವದಿಸಲಿ. ಈ ತಿಂಗಳಲ್ಲಿ ನಮ್ಮ ಸ್ವಂತ ಶಕ್ತಿಯನ್ನು ಅಲ್ಲ, ದೇವರ ಬಲವನ್ನು ಆಶ್ರಯಿಸೋಣ. ಅವರ ಮಾರ್ಗದರ್ಶನದಲ್ಲಿ ನಡೆಯುವವರಿಗೆ ಅವರು ಬೇಕಾದ ಸಮಯದಲ್ಲಿ ಬೇಕಾದ ಬಲವನ್ನು ಖಂಡಿತವಾಗಿಯೂ ದಯಪಾಲಿಸುತ್ತಾರೆ ಎಂಬ ನಂಬಿಕೆಯಿಂದ ಮುಂದೆ ನಡೆಯೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯಾಶಾಯನು ಬರೆದ ಪುಸ್ತಕ 40ನೇ ಅಧ್ಯಾಯ 29ನೇ ವಚನವಾಗಿದೆ. ದಯಪಾಲಿಸುವನಾತ ಬಲಾಭಿವೃದ್ಧಿಯನ್ನು, ಬಳಲಿದವನಿಗೆ ಅನುಗ್ರಹಿಸುವನಾತ ಚೈತನ್ಯವನ್ನು ನಿತ್ರಾಣನಿಗೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಹೊಸ ತಿಂಗಳು ದೇವರು ಕೊಟ್ಟಿರುವ ಹೊಸ ಅವಕಾಶವನ್ನು, ಕಳೆದ ತಿಂಗಳ ಸೋಲು, ಬೇಸರ ಮತ್ತು ಆಯಾಸವನ್ನು ದೇವರ ಪಾದದಲ್ಲಿಟ್ಟು ಹೊಸ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ ಎಂಬುದಾಗಿ ನಾವು ಪ್ರತಿದಿನ ನಮ್ಮ ಬಲ ಕಡಿಮೆಯಾದಾಗ ದೇವರು ನಮ್ಮ ಬಲವಾಗಿರುತ್ತಾರೆ. ನಮ್ಮ ಮನಸ್ಸು ಕುಗ್ಗಿದರೂ ಅವರೇ ಹೊಸ ಚೈತನ್ಯವನ್ನು ನಮ್ಮಲ್ಲಿ ತುಂಬುತ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ಮುಂದೆ ಸಾಗೋಣ. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತರು ಸದಾ ನಮ್ಮೊಂದಿಗಿರುವಾಗ ನಮಗೆ ಯಾವ ಭಯವೂ ಇಲ್ಲ, ಯಾವ ಸೋಲು ಇಲ್ಲ. ನಾವು ಹೋದ ತಿಂಗಳಿನಲ್ಲಿ ಎಷ್ಟೇ ಸೋಲು ಆಯಾಸಗಳಿದ್ದರೂ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಬದಿಗೊತ್ತಿ ಹೊಸ ನಿರೀಕ್ಷೆಯಲ್ಲಿ ಹೊಸ ತಿಂಗಳ ಮೊದಲನೇ ದಿನ ಹೆಜ್ಜೆ ಇಡೋಣ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರತಿದಿನವೂ ನಾವು ಅದೇ ರೀತಿ ಚೈತನ್ಯದಲ್ಲಿ ದೇವರ ವಾಕ್ಯದಲ್ಲಿ ಮುಂದುವರಿಯೋಣ, ಪ್ರಾರ್ಥಿಸೋಣ ಎಂಬುದಾಗಿ ಪ್ರತಿದಿನವೂ ಪ್ರಾರ್ಥಿಸೋಣ. ನಾವು ಪ್ರತಿದಿನ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಸ್ವಾಮಿ ಯೇಸುವೆ, ಈ ಹೊಸ ತಿಂಗಳು ದೇವರ ಕೃಪೆ, ಬಲ, ಸಮಾಧಾನ ಮತ್ತು ಆಶೀರ್ವಾದ ತುಂಬಿರಲಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರಲ್ಲಿಯೂ, ನಮ್ಮ ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೇನ್.